ಯಾರೇ ಅವ್ರು ಅಂಗಡಿ ಓನರು? ಕರೀರಿ ಅವ್ರನ್ನ. ನಿಮ್ ನಂಬಿಕೆ ಮೇಲೆ ಗಾಡಿ ಬಿಟ್ಟಿದ್ದೇನ ಈ ತರ ರೆಡಿ ಮಾಡೋದ್ ನೀವು ಕರೆಕ್ಟಾಗಿ ರೆಡಿ ಮಾಡಕ್ ಆಗಲ್ವಾ ನಿಮ್ಗೆ? ಯಾಕೆ ಏನು ಗಲಾಟೆ ಮಾಡ್ತಾ ಇದ್ದೀರಾ? ಅಂಗಡಿ ಓನರ್ ನೀವೇನಾ? ಹೌದು ನಾನೇ ಓನರ್. ಏನಾಯ್ತು ಇವಾಗ? ನಿಮ್ ನಂಬಿಕೆ ಮೇಲೆ ಗಾಡಿ ಬಿಟ್ಟಿದ್ದೀನಿ. ಏನಾಯ್ತು ಫಸ್ಟ್ ಹೇಳು. ಇಂಜಿನ್ ಆಯಿಲಲ್ಲೇ ಹಾಕಿಲ್ಲ. ಗಾಡಿ ಏನಾದ್ರು ಸೀಜ್ ಆದ್ರೆ ಹೊಸ ಗಾಡಿ ತಗೊಡ್ತೀರಾ ನೀವು? ಏನೋ ಇಂಜಿನ್ ಆಯಿಲ್ ಹಾಕಿಲ್ಲ? ಸರಿ, ಅವ್ರೇನೋ ಮರ್ತಿರ್ಬೋದು. ಅವ್ರ ಕಡೆಯಿಂದ ನಾನು ಸಾರಿ ಕೇಳ್ತೀನಿ. ಒಂದ್ 5 ನಿಮಿಷ ಹಾಕೊಟ್ಬಿಡ್ತಾರೆ. ಸರಿ ಆಯ್ತು, ಕೆಲ್ಸಕ್ಕೆ ಲೇಟ್ ಆಗತ್ತೆ, ಬೇಗ ಇಂಜಿನ್ ಆಯಿಲ್ ಹಾಕೊಡಿ. ಯಾರ್ಲ ಈ ಗಾಡಿ ಸರ್ವಿಸ್ ಮಾಡ್ದವನು? ಅಣ್ಣ ಮಹೇಶ ಮಾಡಿದಣ್ಣ ಗಾಡಿ ಸರ್ವಿಸ್. ಹೋಗ್ಲಿ ಪಾಪ ಅಂತ ಕೆಲಸ ಕೊಟ್ಟು 3 ಹೊತ್ತು ಊಟ ಹಾಕಿದ್ರೆ ನನ್ ಬಿಸ್ನೆಸ್ ಹಾಳು ಮಾಡ್ಬೇಕಂತ ಮಾಡಿ. ಏನೋ ಬೋಳಿ ಮಗನ. ಮೂಗಣ ಪಾಪ, ಹೋಗ್ಲಿ ಬಿಡೋಣ ಪಾಪ. ಮೂಕ ಅವನು ಹಂಗೆ ನೋಡಿ. ಕೆಲಸ ಮಾಡೋ ಟೈಮ್ ನಲ್ಲಿ ಧ್ಯಾನ ಇಲ್ಲಿರ್ಬೇಕು. ನನ್ ಕಣ್ಮುಂದೆ ಕಾಂಬೇಡ, ಫಸ್ಟ್ ಹೋಗ್ಬಿಡು. ಮೂಕಣ ಹೋಗ್ಲಿ ಬಿಡೋಣ ಪಾಪ. ಪಾಪ ಅಂದ್ರೆ ಇವತ್ತು ಇವ್ನ್ ತಪ್ಪು ಮಾಡಿರೋದು ನಾಳೆ ಇನ್ನೊಬ್ನ ತಪ್ಪು ಮಾಡ್ತಾನೆ. ಇದರಿಂದ ನನ್ ಬಿಸ್ನೆಸ್ ಹಾಳಾಗುತ್ತೆ. ಫಸ್ಟ್ ಅವ್ನು ಕಾಣ್ಬೇಡ ಅಂತ ಹೇಳಿ ಕಳ್ಸ್ಬಿಡು. ಅವ್ನು ಹೊಡ್ಬಿಡ್ತೀನಿ ನೋಡಿ, ಇಲ್ಲಾಂದ್ರೆ ಹೋಗಂತ ಹೇಳೋನ್ರಿ. ಸರಿ ಅಣ್ಣ. ಇರ್ಲಿ ಪಾಪ ಮಹೇಶ, ಅಣ್ಣ ಹೊಡಿತಾರೆ. ಇರ್ಲಿ ಬಿಡ ಮಹೇಶ, ಸಮಾಧಾನ ಮಾಡ್ಕೊ, ಕೂತ್ಕೋ. ಇರ್ಲಿ ಬಿಡಪ್ಪ. ಅಲ್ಲ ನಿನ್ ಮಾತ್ ಬೇರೆ ಬರಲ್ಲ, ಕೆಲ್ಸ ಹೆಂಗಪ್ಪ ಹುಡುಕ್ತೆ ನೀನು? ಇರೋ ನಿಮಿಷ ನೋಡು, ನನ್ ಕೈಯಿಂದ ದುಡ್ಡಂತೂ ಕೊಡಕ್ಕಾಗಲ್ಲ ಇವಾಗ. ನನ್ನ ದುಡ್ಡಿಲ್ಲ. ನಿನ್ಗೊಂದ್ ಬರ್ಕೊಡ್ತೀನಿ, ಅದನ್ನ ತಗೊಂಡೋಗೆಲ್ಲ ತೋರ್ಸು, ನಿಂಗೆ ಕೆಲ್ಸ ಕೊಡ್ತಾರೆ. ಸರಿನಾ? ಇದಕ್ಕಿಂತ ಜಾಸ್ತಿ ನನ್ ಕೈಲಿ ಮಾಡಕ್ ಆಗಲ್ಲ. ಸರಿನಾ? ನಾನ್ ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಅಣ್ಣ ಬೈತಾರೆ. ಸರಿ ಬರ್ಲಾ? ಹುಷಾರ. ಸ್ವಲ್ಪ ಸಿಟ್ಟು ಕಂಟ್ರೋಲ್ದಾಗ ಇಟ್ಕೋ. ಓದಲ್ ಬಂದಲ್ಲೆಲ್ಲ ಜಗಳ ಆಡ್ಬೇಡ. ಎಲ್ಲಿ ಕೆಲ್ಸಕ್ಕೆ ಹೋಗ್ತಲ್ಲ ಅಲ್ಲಿ ಓನರ್ ಜೊತೆನೆ ಜಗಳ ಮಾಡ್ತಿ ಯಾಕ? ಅದು ಆಗ್ಬೇಕಿರುತ್ತ, ಆಗತ್ತಷ್ಟೇ. ಮತ್ತೆ 20 ದಿವಸ ಹೋಟೆಲ್ದಾಗ ಕೆಲಸ ಮಾಡ್ದಿ, ಸಂಬಳ ಕೊಡ್ಲಾರ್ದಾನೆ ಕೆಲಸದಿಂದ ತೆಗ್ದಾಕಿದ್ರು ಯಾಕ? ಅದ ಮ್ಯಾನೇಜರ್ ಹತ್ರ ಅಡ್ವಾನ್ಸ್ ರೊಕ್ಕ ಕೇಳ್ದೆ ನಾನು. ಅವಾಗ ಕೊಡಲ್ಲ ಅಂತಂದ. ಅದೇ ಸಿಟ್ಟೊಳಗೆ ಹೊರ ಬರ್ಬೇಕಾದ್ರೆ ಒಬ್ಬ ಕಸ್ಟಮರ್ ಬಂದ ಈ ಹೋಟೆಲ್ ಯಾರ್ದು ಓನರ್ ಎಲ್ಲಿರ್ತಾನ ಅಂತ ಕೇಳ್ದ. ನನಗೆ ಬರೀ ಸಿಟ್ಟು ಭಾಳ ಬಂದಿತ್ತ. ಅದೇ ಸಿಟ್ಟೊಳಗೆ ಯಾ ಸುಳೆಮನ್ ಗೊತ್ತ್ರಿ, ಆ ಸುಳೆಮನ್ ಬಗ್ಗೆ ತೊಗೊಂಡು ನಾನೇನ್ ಮಾಡ್ರಿ ಅಂತಂದೆ ಅಷ್ಟೇ. ಕೆಲಸನ ತೆಗೆದು. ಹೌದು, ನೀ ಕಸ್ಟಮರ್ ಮುಂದೆ ಮಾತಾಡಿದ್ದು ಓನರ್ಗೆ ಹೆಂಗ್ ಗೊತ್ತಾಯ್ತು? ನನಗ್ ಗೊತ್ತಿರ್ಲಿಲ್ಲ ಅವನೇ ಓನರ್ ಅಂತ. ಹುಡುಗರು ಹೆಂಗ್ ಕೆಲಸ ಮಾಡ್ತಾರ ಚೆಕ್ ಮಾಡ್ತಾರಂತ ಅವ ಬಂದು. ಬೇಸ್ ಮಾಡ್ತಿ ಬಿಡು. ಇವಾಗ ಹೋಗೋ ಕೆಲಸ ಆದ್ರೆ ಚಲೋ ಮಾಡು, ಓನರಿಗೆ ಬಯಕ್ ಹೋಗ್ಬೇಡ. ಈ ಕೆಲ್ಸಕ್ಕೆ ಯಾರು ಓನರ್ ಇಲ್ಲ ಬಿಡು, ಟೆನ್ಷನ್ ತಗೋಬೇಡ. ಲೇಟ್ ಆಗತ್ತೆ ನಂಗೆ. ಬರ್ಲಿ, ಬಾಯ್. ಸರಿ ಬಾಯ್. ಕಾಸಿಲ್ಲ, ಹೋಗಪ್ಪ ಮುಂದೆ. ಎಲ್ಲ ಬಿದ್ದಿದ್ ಪೇಪರ್ಗಳನ್ನೆಲ್ಲ ತಂದು ಭಿಕ್ಷಾ ಬೇಡ್ತಿರಲ್ಲ, ಅವ್ರಿಗೆ ಹುಷಾರಿಲ್ಲ ಇವ್ರಿಗೆ ಹುಷಾರಿಲ್ಲ ಅಂತ. ಏನಪ್ಪ ನಿಂದ್ ಕೊಡಪ್ಪ. ಆಯ್ತು, ಏನಪ್ಪ ಕೆಲ್ಸ ಬೇಕಾ ನಿಂಗ? ನಮ್ಗೆ ಕೆಲ್ಸ ಇಲ್ದಿರ ಓತ್ಲ ಹೊಡ್ಕೊಂಡಿದೀರಿ. ನಿಮಗ್ ಕೆಲ್ಸ ಕೊಟ್ರೆ ನಾನೆಲ್ಲ ಹೋಗೋಣ? ಇವಾಗ್ಲೇ ಪೇಮೆಂಟ್ಗಳು ಕೊಡಕ್ ಕಾಸುಗಳು ಇಲ್ಲ ಇಲ್ಲಿ. ಊಟ ಕೊಡಿಸ್ತೀನಿ, ಊಟ ಮಾಡ್ತೀಯ ಅವಾಗ್ಲೇ? ಸರಿ ಆಯ್ತು ತಗೋ ಕೆಲ್ಸ. कैसे चल रहा है काम? अच्छा चल रहा है क्या? धंधा अच्छा है क्या? हाँ अच्छा, काम सभी ठीक चल रहा है ना? कर लो बैठो बैठो. ಏನೋ ನಿಮ್ದು ಪೇಪರ್ ನೋಡಿ ಭಿಕ್ಷೆ ಬಿಡ್ತಾ ಇದೀರಾ? ನೋಡ ಗಟ್ಟಿ ಮುಟ್ಟಾಗಿದ್ಯಾ? ಕೆಲಸ ಮಾಡಿ ಜೀವನ ಮಾಡೋಕ್ಕಾಗಲ್ಲ ನಿನ್ಗೆ? ಏನ್ ಬೇಗ ಅನ್ಕೊಂಡು ಹೋಗ್, ಗಟ್ಟಿ ಮುಟ್ಟಾಗಿದೆ, ಕೆಲಸ ಮಾಡೋಗು. ಕೆಲಸ ಮಾಡಿ ಜೀವನ ಮಾಡೋಗು, ಹೋಗು. ನಾಲ್ಕನೇ ಫ್ಲೋರ್ ಐತಲ್ಲೋ. ಹಲೋ ಸರ್, ಲೊಕೇಶನ್ ಅದೀನಿ ಸರ್. ಲೊಕೇಶನ್ 4th ಫ್ಲೋರ್ ಅಂತ ಹಾಕಿದ್ದೀನಿ, ಮೇಲೆ ಬನ್ನಿ. 4th ಫ್ಲೋರು ಸರ್, ಲಿಫ್ಟ್ ಐತೆ ಸರ್? ಲಿಫ್ಟ್ ಇಲ್ಲ, ಸ್ಟೆಪ್ಸ್ ಇದೆ, ಮೇಲೆ ತಗೊಂಡು ಬನ್ನಿ. ಸರ್ ನಾನು ಅಂಗವಿಕಲ ಇದ್ದೀನಿ ಸರ್, ಬರೋಕ್ಕಾಗಲ್ಲ ಸರ್. ಹೌದಾ? ಸಾರಿ, ಬರ್ತೀನಿ ಬಿಡೋಣ, ನಾನೇ ಬರ್ತೀನಿ. ಸರಿ ಸರ್, ಆಯ್ತು ಬನ್ನಿ.
ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತೀವಿ, ತೆಳಗೆ ಬಂದು ತೊಗೊಳಕ್ಕಾಗಲ್ಲ ಇವ್ರು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಊಟ ಮಾಡಿಸ್ಬೇಕಂತಾರೆ ಇವ್ರು. ಅಂಗವಿಕಲ ಅಂತ ಹೇಳಿ ನೆಟ್ಟಿಗೆ ಅಂಗವಿಕಲ ಅಂತ ಹೇಳಿದ್ರಲ್ಲ. ಸರ್ ಅದು ನನ್ನ ಓಡಲ್ಲ, ನಮ್ಮ ದೋಸ್ತಂದು, ಅವನಿಗೆ ಸಣ್ಣ ಸ್ವಂತ ಓಡೋ, ಅದಕ್ಕೆ ನಾ ಕೊಡತ್ತೇನೆ ಸರ್ ನಿಮಗೆ. ನನಗೆ ಬಕ್ರ ಮಾಡಿದ ನಮ್ಮ ಹಬ್ಬ ನನ್ನ ಮಗ. ಹಲೋ ಆರ್ಡರ್ ಮಾಡೋ ಅವರ್ ಐತಲೇ. ಸರ್, ನನಗೆ ಆರ್ಡರ್ ಅಸಾನಾಗಿ ಇವಾಗ ಒಂದು 15 ನಿಮಿಷ ಆಯ್ತು ಸರ್. ಬರೀ ಡೆಲಿವರಿ ಬಾಯ್ ಹೇಳೋದೇ ಇದೆ ಮಾರೆ, 5 ನಿಮಿಷ 10 ನಿಮಿಷ ಅಂತ ಹೇಳಿ ಟ್ರಾಫಿಕ್ ಜಾಮ್ ಅಂತ ಹೇಳ್ಬಿಟ್ಟೆ ಇದೇ ಹೇಳ್ಬಿಟ್ರಲ್ಲ. ಸರ್, ಎಲ್ಲರೂ ಒಂದೇ ಥರ ಇರಲ್ಲ ಸರ್. ಲೋ, ನನಗೆ ಬುದ್ಧಿ ಮಾತು ಹೇಳ್ತೇನೆ ನೀನು. 5 ನಿಮಿಷದಲ್ಲಿ ಲೊಕೇಶನ್ ಬರ್ಲಿಲ್ಲ ಅಂದ್ರೆ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಸರಿ ಸರ್, ಆಯ್ತು, ರಿಪೋರ್ಟ್ ಮಾಡ್ಕೊಳ್ಳಿ ಸರ್, ನಾನು ಬರಲ್ಲ ಆಯ್ತಾ? ಲೋ, ಅಮೌಂಟ್ ಪೇ ಮಾಡಿದ್ದೀನಲ್ಲಿ, ಬೇಗ ಬರ್ಬೇಕು, ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಸರಿ ಸರ್, ನೀವು ರಿಪೋರ್ಟ್ ಆದರೂ ಮಾಡ್ಕೊಳ್ಳಿ, ಕಂಪ್ಲೇಂಟ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಫಸ್ಟ್ ಮರ್ಯಾದೆ ಕೊಡೋದು ಕಲೀರಿ ಸರ್ ನೀವು. ಇಡ್ರಿ ಫೋನು.